ಸರಿಯಾಗಿ ಬಾಳುವುದೇ ಯೋಗ, ಜನಕ್ಕಾಗಿ ಬಾಳುವ ಸೇವಕ ನಾನು ಈಗ. ಜೈ ಹಿಂದ್, ಜೈ ಕರ್ನಾಟಕ. ಸ್ನೇಹಿತರೆ ಎಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡಿರಿ. ಕರ್ನಾಟಕ ರಾಜ್ಯ ಪೊಲೀಸ್ ಆಗಲಿಕ್ಕೆ ನಿಮಗೆ ಮೂರು ಚಾನ್ಸ್ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರದಿಂದ. ಸೊ ಅದನ್ನು ಯೂಸ್ ಮಾಡ್ಕೋರಿ, ಎಕ್ಸಾಮ್ ಬರೀರಿ, ಎಕ್ಸಾಮ್ ಪಾಸ್ ಆಗಿರಿ, ಫಿಸಿಕಲ್ ಹೊಡೀರಿ, ಫಿಸಿಕಲ್ ಕ್ಲಿಯರ್ ಮಾಡಿರಿ, ಮೆಡಿಕಲ್ ಕ್ಲಿಯರ್ ಮಾಡ್ಕೊರಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊರಿ, ಜಾಯ್ನಿಂಗ್ ಆಗಿರಿ, ಟ್ರೈನಿಂಗ್ ಮುಗಿಸ್ಕೊಂಡು ಯೂನಿಫಾರ್ಮ್ ಹಾಕೊಂಡು ಬರ್ರಿ. ಅದಕ್ಕಿಂತ ಜಾಸ್ತಿ ಏನೈತಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿರಿ, ಸರ್ ಈ ಸಲ ಪಕ್ಕ. ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿರಿ, ಸರ್ ಈ ಸಲ ಪಕ್ಕ ಅಂತೇಳಿ. ಓಕೆ, ಸೊ ನಿಮ್ಮ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಕರೆದಿದ್ದಾರೆ, ಅದು ಅಪ್ಲೈ ಮಾಡಿರಿ. CRDR ಅದು ಅಪ್ಲೈ ಮಾಡಿದಿರಿ. ಇವಾಗ KSRP ಕೂಡ ನೋಟಿಫಿಕೇಶನ್ ಆಗೈತೆ ನಿನ್ನೆ ನೈಟ್. ಓಕೆ, ಸೊ ಅದ್ರ ಬಗ್ಗೆ ಡೀಟೇಲ್ ಎಲ್ಲ ಹೇಳ್ತೀನಿ, ಪ್ರತಿಯೊಬ್ಬರು ಕಮೆಂಟ್ ಮಾಡಬೇಕಾ ಸರ್ ಈ ಸಲ ಪಕ್ಕ ಅಂತೇಳಿ. ಅದ್ರ ಬಗ್ಗೆ ಡೀಟೇಲ್ ಎಲ್ಲ ಹೇಳ್ತೀನಿ. ಕ್ವಾಲಿಫಿಕೇಶನ್ ಎಷ್ಟು, ವೇಕೆನ್ಸಿಗಳಿದ್ದಾವೆ, ಅಪ್ಲಿಕೇಶನ್ ಫೀಸ್ ಎಷ್ಟು, ಆ್ಯಂಡ್ ಎಕ್ಸಾಮ್ ಡೇಟ್ ಎಷ್ಟು, ಅಪ್ಲೈ ಮಾಡೋಂಥ ಡೇಟ್ ಯಾವಾಗ, ಸೊ ಡೀಟೇಲ್ ಎಲ್ಲ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ವೆಬಿನಾರ್ ಮಾಡ್ತಾ ಇದ್ದೀವಿ. ಎಲ್ಲ ಪೊಲೀಸ್, ನೀವು CRDR ಆಗಿರ್ಬೋದು, ಸಿವಿಲ್ ಪೊಲೀಸ್ ಆಗಿರ್ಬೋದು, ಇದು KSRP ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಸ್ಕ್ರೀನ್ ಕಾಣುತ್ತೆ ನಿಮಗೆ. ಇದು ವೆಬಿನಾರ್ ಅಂತ ಮಾಡ್ತೀವಿ. ಯಾವ ರೀತಿ ನೀವು ಓದಬೇಕು, ಏನು ಯಾವ ರೀತಿ ಸ್ಟ್ರಾಟಜಿ ಫಾಲೋ ಮಾಡಬೇಕು, ಎಂಥ ಟಾಪಿಕ್ಸ್ಗಳನ್ನ ಕವರ್ ಮಾಡ್ಕೋಬೇಕು, ಯಾವ ಬುಕ್ಸ್ ರೆಫರ್ ಮಾಡಬೇಕು, ಯಾವ ಯೂಟ್ಯೂಬ್ ಚಾನಲ್ ನೋಡಬೇಕು, ಡೀಟೇಲ್ ಎಲ್ಲ ಈ ಒಂದು ವೆಬಿನಾರ್ ಹೇಳ್ಕೊಡ್ತೀವಿ. ಸಂಡೇ ಇರ್ತದೆ. ಆಲ್ರೆಡಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿತ್ತು, ಸೊ ಜಾಸ್ತಿ ದಿನ ತೊಗೊಳ್ಳಲ್ಲ. ಸೊ ಯಾರು ರಿಜಿಸ್ಟರ್ ಆಗೋದು ಆಗ್ಬೋದು, ಕೇವಲ 29 ರೂಪಾಯಿ ಐತಿ. ಸ್ನೇಹಿತರು ನೋಡ್ರಿ, ಕ್ಲಿಯರ್ ಹೇಳ್ತೀನಿ, ಇದು ಫ್ರೀಯಾಗಿ ಮಾಡ್ಬೋದಾಗಿತ್ತು, ಫ್ರೀಯಾಗಿ ಮಾಡ್ತಿಲ್ಲ. ಏನಕ್ಕಪ್ಪ ಅಂದ್ರೆ ಫ್ರೀ ಮಾಡಿದ್ರೆ ಸಾವಿರಾರು ಜನ ಹುಡುಗರು ಜಾಯ್ನ್ ಆಗ್ತಾರೆ. ಸೊ ಇಲ್ಲಿ ಎಲ್ಲ ಕೆಟ್ಟು ಬಿಡ್ತದೆ. ಓಕೆ, ಸೊ ಶಿಸ್ತಿಂದ ಮಾಡ್ಬೇಕಂದ್ರೆ ನೋಡ್ರಿ, ಈ ಒಂದು ವೆಬಿನಾರ್ ನೀವು ಕೂಡ ಮಾತಾಡ್ಬೋದು, ನಿಮ್ಮ ಡೌಟ್ ಏನು ಕೇಳ್ಬೋದು. ಹಿಂಗೆ 1000 ಜನ ಜಾಯ್ನ್ ಆದರೆ 1000 ಜನ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಅಲ್ಲೆಲ್ಲ ಅಸ್ತವ್ಯಸ್ತ ಆಗ್ತದೆ. ಸೊ ಅದಕ್ಕೋಸ್ಕರ 29 ರೂಪಾಯಿ ಇಟ್ಟಿದ್ದೀವಿ. ಅದನ್ನು ನೀವು ಎಲ್ಲಿ ಬೇಕಾದ್ರೆ ಖರ್ಚು ಮಾಡ್ತೀರಿ. ಸೊ ಇಲ್ಲಿ ಹಾಕಿರಿ, ಜಾಯ್ನ್ ಆಗಿರಿ ವೆಬಿನಾರ್ಗೆ. ಓಕೆ, ಗ್ರೂಪ್ ಮಾಡಿದ್ರೆ ಸಪ್ರೇಟ್ ಯಾರೆಲ್ಲ ಜಾಯ್ನ್ ಆಗೋರಿದ್ದೀರಿ, ಸ್ಕ್ರೀನ್ ಅಂತ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡಬೇಡ್ರಿ. ಸೊ ವಾಟ್ಸಪ್ ಮಾಡಿರಿ, ಸರ್ ನಾನು ವೆಬಿನಾರ್ ಜಾಯ್ನ್ ಆಗ್ತೀನಿ ಅಂತ ಹೇಳಿ ನಿಮಗೆ ಡೀಟೇಲ್ಸ್ ಕಳಿಸ್ತಾರೆ. ಬೇಕಂದ್ರೆ ಜಾಯ್ನ್ ಆಗಿರಿ, ಬ್ಯಾಡ್ ಅಂದ್ರೆ ಬಿಡ್ರಿ. ಓಕೆ, ಸೊ ಇದು 100% ಯೂಸ್ಫುಲ್ ಆಗ್ತದೆ. ಎಲ್ಲ ಎಕ್ಸಾಮ್ಸ್, CRDR ಆಗಿರ್ಬೋದು, ಪೊಲೀಸ್, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್, KSRP. ಸರ್ ಅರಣ್ಯ ಇಲಾಖೆ ರೀ, ಸರ್ ವಿಲೇಜ್ ಅಕೌಂಟೆಂಟ್ ಅಂತ ಅದು ಹೇಳಬೇಡ್ರಿ. ಇವು ಮೂರೇ ಸಿವಿಲ್ ಅಂದರೆ ಪೊಲೀಸ್ ರಿಲೇಟೆಡ್ ಯಾವುದೋ ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನಿಮಗೆ ಹೇಳ್ತೀವಿ. ಎಷ್ಟು ಮಾರ್ಕ್ಸಿಂದ ಇರುತ್ತೆ, ಯಾವ ಟಾಪಿಕ್ಸ್ ಕವರ್ ಮಾಡಬೇಕು, ಎಷ್ಟು ಮಾರ್ಕ್ಸ್ ತಗೋಬೇಕು, ಯಾವ ಕಾಸ್ಟ್, ಡೀಟೇಲ್ ಎಲ್ಲ ಹೇಳ್ತೀವಿ ಅದ್ರ. ಓಕೆ, ಸೊ ಜಾಯ್ನ್ ಆಗಿರಿ. ಸ್ಕ್ರೀನ್ ನಂಬರ್ ಕಾಣತೈತಿ, ರಿಜಿಸ್ಟರ್ ನಂಬರ್ ಐತಿ. ಸೊ ಕಾಂಟ್ಯಾಕ್ಟ್ ಮಾಡಿರಿ. ಓಕೆ, ಸೊ ಬನ್ರಿ, ಇದ್ರ ಬಗ್ಗೆ ಏನೇನೈತೆ ನಿಮಗೆ ಡೀಟೇಲ್ ಹೇಳ್ತೀನಿ. ಸೊ ಡಿಸ್ಕ್ರಿಪ್ಷನ್ ಇರುತ್ತೆ, ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿರಿ. ಡೀಟೇಲ್ ನಿಮಗೆ PDF ಹಾಕ್ತೀನಿ. ಓಕೆ, ನೋಟಿಫಿಕೇಶನ್ ಆಗೈತಿ. ಸೊ ಆಲ್ರೆಡಿ ನೋಟಿಫಿಕೇಶನ್ ಆಗೈತಿ, ಆಫೀಸಲ್ ಆಗಿ ನೋಟಿಫಿಕೇಶನ್ ಆಗೈತಿ. ಸೊ ಇದ್ರ PDF ಅನ್ನು ನಿಮಗೆ ನಮ್ಮ ಡಿಸ್ಕ್ರಿಪ್ಷನ್ ಇರುತ್ತೆ, ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ. ಸೊ ಈಗಲೇ ಜಾಯ್ನ್ ಆಗಿರಿ, ಡಿಸ್ಕ್ರಿಪ್ಷನ್ ಲಿಂಕ್ ಐತಿ. ಓಕೆ, ಸೊ ವಿಶೇಷ ಮೀಸಲು ಪೊಲೀಸ್ ನೇಮಕಾತಿ, ವಿಶೇಷ ಪಡೆ ಅಂತ ಹೇಳ್ತೀವಿ. ಸೊ KSRP. ಓಕೆ, ಸೊ KSRP ಒಳಗೆ ನೋಟಿಫಿಕೇಶನ್ ಆಗೈತಿ. ಸೊ ಇದ್ರದ್ದು ನಿಮಗೆ ಫಸ್ಟ್ ಸ್ಟಾರ್ಟಿಂಗ್ ಸ್ಯಾಲ್ರಿ ಎಷ್ಟು ಇರುತ್ತಪ್ಪ ಅಂತಂದ್ರೆ 37,500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, 37,500 ಇಂದ 76,100. ಓಕೆ, 76,000 ಅಂತ ಅನ್ಕೋರಿ. 37,000ದಿಂದ 76,000 ಕೂಡ ನಿಮಗೆ ಇಲ್ಲಿ ಪೇಮೆಂಟ್ ಕೊಡ್ತಾರೆ ಈ ಒಂದು ಜಾಬ್ ಒಳಗಡೆ. ಓಕೆ, ಸರ್ ಕ್ವಾಲಿಫಿಕೇಷನ್ ರೀ, ಸರ್ 10th ಆಗಿರ್ಬೇಕು, PUC ಆಗಿರ್ಬೇಕು, ಡಿಗ್ರಿ ಆಗಿರ್ಬೇಕು, ಏನಾಗಿರ್ಬೇಕು ರೀ. 10th ಅಲ್ಲ, ಡಿಗ್ರಿ ಅಲ್ಲ, ಜಸ್ಟ್ ನೀವು PUC ಪಾಸ್ ಆಗಿದ್ರೆ ಸಾಕು. ಎನಿ PUC ಅಂದರೆ ಯಾವುದೇ ತತ್ಸಮಾನ ಬೋರ್ಡಿಂದ, ಯಾವುದಾದ್ರು ಮಾನ್ಯತೆ ಇರುವಂಥ ಒಂದು ಬೋರ್ಡಿಂದ ನೀವು PUC ಪಾಸ್ ಆಗಿರಬೇಕು. ಓಕೆ, ಬೇರೆ ರಾಜ್ಯದವರು ಕೂಡ ಅಪ್ಲೈ ಮಾಡ್ಬೋದು, ಆದರೆ ಕಡ್ಡಾಯ ಕನ್ನಡ ಬರೀಬೇಕಾಗ್ತದೆ ಅಷ್ಟು. ಓಕೆ, ಸೊ ಕಡ್ಡಾಯ ಕನ್ನಡ ಇದಕ್ಕೂ ಕೂಡ ಅನ್ವಯ ಆಗ್ತದೆ. ಸೊ ಕಡ್ಡಾಯ ಕನ್ನಡ CRDR ಮತ್ತು ಸಿವಿಲ್ ಮತ್ತು KSRP ಮೂರಕ್ಕೂ ಕನ್ನಡ ಕಡ್ಡಾಯ ಅನ್ವಯ ಆಗ್ತದೆ. ವಿಲೇಜ್ ಅಕೌಂಟ್ ಕರೀತಾರೆ, ಅದಕ್ಕೂ ಅನ್ವಯ ಆಗ್ತದೆ. ಓಕೆ, ನೆಕ್ಸ್ಟ್ ಏಜ್. ಓಕೆ, ಸೊ ಏಜ್ ಎಷ್ಟು ಇರಬೇಕು ರೀ, ಏಜ್ ಗರಿಷ್ಠ. ಓಕೆ, ಮಿನಿಮಮ್ ಅಂದ್ರೆ 18 ಎಲ್ಲರಿಗೂ ಗೊತ್ತೈತಿ. ಸೊ ಅದೇನು ಬೇಡ. ಸೊ ಗರಿಷ್ಠ ಮ್ಯಾಕ್ಸಿಮಮ್ ಎಷ್ಟು ಏಜ್ ಇರಬೇಕು ನಾವು ಅಪ್ಲೈ ಮಾಡಲಿಕ್ಕೆ, ಅಂದರೆ ಎಷ್ಟು ಏಜ್ ದಾಟಿರಬಾರ್ದು ಅಂತ ಅರ್ಥ. ಓಕೆ, ಎಷ್ಟು ಏಜ್ ದಾಟಿರಬಾರ್ದು ಅಂತಂದರೆ, ಸಾಮಾನ್ಯ ಅಭ್ಯರ್ಥಿ ಆಗಿದ್ರೆ, ಅನ್ರಿಸರ್ವ್ ಕ್ಯಾಟಗರಿ ನೀವೇನಾದ್ರೂ ಆಗಿದ್ರೆ, ಸೊ ನಿಮಗೆ 33 ವರ್ಷ. ಓಕೆ, ಸಾಮಾನ್ಯ ಅಭ್ಯರ್ಥಿ ಆಗಿದ್ರೆ 33 ವರ್ಷ ಗರಿಷ್ಠ, ಅಂದರೆ ಇದಕ್ಕೆ ದಾಟಿರಬಾರ್ದು. ಓಕೆ, ನೆಕ್ಸ್ಟ್ SC ST 2A 2B 3A 3B, SC ST 2B 3B 3A 2A. ಓಕೆ, ಇವರಿಗೆ 35 ವರ್ಷ ದಾಟಿರಬಾರ್ದು, 2 ವರ್ಷ ಜಾಸ್ತಿ ಐತಿ ಸಾಮಾನ್ಯ ಅಭ್ಯರ್ಥಿಗಿಂತ. ಓಕೆ, ನೆಕ್ಸ್ಟ್ ಅರಣ್ಯ ಪ್ರದೇಶದಲ್ಲಿ ನೀವೇನಾದರೂ ಬದುಕ್ತಾ ಇದ್ರೆ ಅರಣ್ಯ ಪ್ರದೇಶ ಅಭ್ಯರ್ಥಿಗಳಿಗೆ ಸೊ ಇಲ್ಲಿ 38 ವರ್ಷ ಏಜ್ ಐತಿ. ಓಕೆ, ನೆಕ್ಸ್ಟ್ ಸರ್ ಅಪ್ಲೈ ಯಾವಾಗ ಮಾಡಿದ್ರಿ, ಅಪ್ಲೈ ಯಾವಾಗ ಸ್ಟಾರ್ಟ್ ಆಗುತ್ತೆ ರೀ, ಇದೇ ತಿಂಗಳ 13ನೇ ತಾರೀಕು. ಓಕೆ, ಇವತ್ತೆಷ್ಟು ಡೇಟ್, ಒಂದು ನಿಮಿಷ. ಓಕೆ, ನಾಡಿದ್ದು ಸ್ಟಾರ್ಟ್ ಆಗ್ತದೆ. ಓಕೆ, ಅಂದರೆ ಸೋಮವಾರ, ಇದೇ ಸೋಮವಾರದಿಂದ ಸ್ಟಾರ್ಟ್ ಆಗ್ತದೆ. ಸೊ ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ. ಓಕೆ, ನೆಕ್ಸ್ಟ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದುಬಿಟ್ಟು August 10. ಓಕೆ, August 10 ಅಪ್ಲಿಕೇಶನ್ ಲಾಸ್ಟ್ ಇರ್ತದೆ. ಅಷ್ಟರೊಳಗೆ August 2ಕ್ಕೆ ಸಿವಿಲ್ ಪೊಲೀಸ್ ಎಕ್ಸಾಮ್ ಬಂದು ಹೋಗ್ತಾವೆ. ಓಕೆ, ಅದರಲ್ಲಿ ಕನ್ನಡ ಆಗ್ತದೆ 19 ತಾರೀಕು, ನೆನಪಿಟ್ಕೋರಿ. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಎಷ್ಟು ಅದಾವ ರೀ. ಓಕೆ, ಸೊ ಅಪ್ಲಿಕೇಶನ್ ಫೀಸ್ ಮುಂಚೆ ಮೇಲ್ ಫೀಮೇಲ್ ಎಷ್ಟು ವೇಕೆನ್ಸಿಗಳಿದಾವೆ. ಸೊ ನೋಡಿರಿ, ಮೇಲ್ ಹುಡುಗರಿಗೆ 1,382 ವೇಕೆನ್ಸಿಗಳಿದಾವೆ. ಎಷ್ಟು 1,382 ವೇಕೆನ್ಸಿಗಳಿದಾವೆ. ಫೀಮೇಲ್ಗೆ
ಕೇವಲ 73 ವೇಕೆನ್ಸಿಗಳಿದಾವೆ. ಸೊ ಡೋಂಟ್ ವರಿ. ಸೊ ನಮಗೆ 73 ನಮ್ಮ ಕಡಿಮೆ ಅಂತ ಅನ್ಕೊಳಕ್ಕೆ ಹೋಗ್ಬಿಟ್ರೆ, ನಿಮಗೆ ಎಷ್ಟು ಬೇಕಾಯ್ತು, ಒಂದು ಪೋಸ್ಟ್ ಬೇಕಾಯ್ತು, ಉಳಿಕಿದ್ದು 72 ಯಾರು ಬೇಕಾದ ತೊಗೊಳ್ಳಿ. ನೀವು ಬೇಕಾಗಿದೆ ಒಂದು ಬೇಕಾಯಿತು, ಸೊ ಅದಕ್ಕೆ ಫೈಟ್ ಮಾಡಿರಿ, ಅದಕ್ಕೋಸ್ಕರ ಪ್ರಿಪ್ರೇಷನ್ ಮಾಡಿರಿ. ಓಕೆ, 1455 1455 ವೇಕೆನ್ಸಿಗಳಿದಾವೆ. 1455 ವೇಕೆನ್ಸಿಗಳು ಇಲ್ಲಿ ನಾವು ಕಾಣ್ತೀವಿ. ಓಕೆ, ನೆಕ್ಸ್ಟ್ ಎಷ್ಟು ಸರ್ ಎಕ್ಸಾಮ್ ಯಾವ ರೀತಿ ಇರುತ್ತೆ ಪ್ಯಾಟ್ರನ್ ನೋಡ್ರಿ. 100 ಕ್ವಶನ್ಸ್ ಇರ್ತಾವೆ, 100 ಮಾರ್ಕ್ಸ್. 100 ಕ್ವಶನ್ಸ್ 100 ಮಾರ್ಕ್ಸ್. ಸಿವಿಲ್ ಹಂಗಲ್ಲ, 100 ಕ್ವಶನ್ಸ್ 100 ಮಾರ್ಕ್ಸ್, ಅಂದರೆ ಟೋಟಲ್ 150 ಮಾರ್ಕ್ಸ್. ಬಟ್ ಇದು ಹಂಗಲ್ಲ, 100 ಕ್ವಶನ್ 100 ಮಾರ್ಕ್ಸ್, 100 ಕ್ವಶನ್ 100 ಮಾರ್ಕ್ಸ್. ಸೊ 90 ನಿಮಿಷ ಟೈಮಿಂಗ್ ಇರ್ತದೆ, 1.5 ಗಂಟೆ ನಿಮಗೆ ಟೈಮಿಂಗ್ ಇರ್ತದೆ. ಈಸಿಯಾಗಿ ಎಕ್ಸಾಮ್ ಬರಿಬೋದು. ಎಕ್ಸಾಮ್ ಮಾಡೋ ಟೈಮಿಂಗ್ ಪ್ರಾಬ್ಲಮ್ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಸೊ ಇಷ್ಟೆಲ್ಲ ಆದಮೇಲೆ ನಿಮಗೆ ಫಿಸಿಕಲ್ ಎಷ್ಟು ಜನ ಕರೀತಾರೆ. ಓಕೆ, ಸೊ 1:5 ಫಿಸಿಕಲನ್ನು ಕರೀತಾರೆ. ಇದರ ಅರ್ಥ ಏನಪ್ಪ ಅಂತಂದ್ರೆ, ಇದರ ಅರ್ಥ ಏನು ಗೊತ್ತಾ, 1:5 ಅಂದ್ರೆ ಈಗ ನೋಡ್ರಿ ನೀವು ಎಕ್ಸಾಮ್ ಬರೀತೀರಿ. ಓಕೆ, ಒಂದು ಪೋಸ್ಟಿಗೆ 5 ಮಂದಿಗೆ ಹಂಗೆ ಫಿಸಿಕಲ್ ಕರೀತಾರೆ. ಈಗ ಎಷ್ಟದಾವೆ, 1455 ವೇಕೆನ್ಸಿಗಳಿದಾವೆ. ಸೊ ಇಂಟು 5 ಮಾಡ್ಬೇಕು ನಾವು. 7275 ಜನಕ್ಕೆ ಫಿಸಿಕಲ್ ಕರೀತಾರೆ. 7275 ಜನ, ಮೇಲು ಫೀಮೇಲ್ ಇಬ್ಬರು ಸೇರಿ. ಓಕೆ, ನಾವು ಬರೀ ಫೀಮೇಲ್ ಅಂತ ನೋಡಿದ್ರೆ 365 ಜನಕ್ಕೆ ಫಿಸಿಕಲನ್ನು ಕರೀತಾರೆ. ಓಕೆ, 1:5 ಇಲ್ಲಿ ಫಿಸಿಕಲನ್ನು ಕರೀತಾರೆ. ಈ ರೀತಿಯಾಗಿ ಐತಿ. ಸೊ ಡೀಟೇಲ್ ಸಿಲೆಬಸ್ ಏನೈತಿ ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಆ್ಯಂಡ್ ನಾವು ಬ್ಯಾಚ್ ಮಾಡ್ಕೊಂಡು ಮಾಡಿದ್ದೀನಿ, ಅದ್ರ ಬಗ್ಗೆ ಡೀಟೇಲ್ ಎಲ್ಲ ನಮಗೆ ಹೇಳ್ತೀನಿ, ಅಪ್ಡೇಟ್ ಮಾಡ್ತೀವಿ. ಗ್ರೂಪ್ ಇದು KSRP ರಿಲೇಟೆಡ್, ಯಾಕಂದರೆ ತುಂಬ ಟಫ್ ಇರ್ತದೆ ಎಕ್ಸಾಮ್. ಓಕೆ, ಆ್ಯಂಡ್ ನಿಮಗೆ ವೆಬಿನಾರ್ ಬಗ್ಗೆ ಹೇಳಿದ್ದೀನಿ. ಸೊ ಈಗಲೇ ಜಾಯ್ನ್ ಆಗಿರಿ, ಸ್ಕ್ರೀನ್ ಕಾಣತೈತಿ. ಈ ಒಂದು ವೆಬಿನಾರ್ ನೀವು ಕೂಡ ಜಾಯ್ನ್ ಆಗ್ಬೋದು. ಎಕ್ಸಾಮ್ಸ್ ಯಾವ ರೀತಿ ಅಟೆಂಡ್ ಆಗಬೇಕು, ಯಾವ ಟಾಪಿಕ್ ಇಂಪಾರ್ಟೆಂಟ್ ಐತಿ, ಯಾವ ಬುಕ್ಸ್ ರೆಫರ್ ಮಾಡಬೇಕು, ಯಾವ ಯೂಟ್ಯೂಬ್ ಕ್ಲಾಸ್ ಕೇಳಬೇಕು, ಸೊ ಡೀಟೇಲ್ ಎಲ್ಲ ಈ ಒಂದು ಹೇಳ್ತೀವಿ. ಎಕ್ಸಾಮ್ ಟೈಮ್ ಯಾವ ರೀತಿ ನೀವು ಸ್ಟಡಿ ಮಾಡಬೇಕು, ಟೈಮ್ ಟೇಬಲ್ ಏನು, ಸೊ ಡೀಟೇಲ್ ಎಲ್ಲ ಈ ಒಂದು ವೆಬಿನಾರ್ದಾಗ ಹೇಳ್ತೀವಿ. ಸೊ ಈಗಲೇ ಜಾಯ್ನ್ ಆಗಿರಿ, ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗೈತೆ. ಸೊ ಸ್ಕ್ರೀನ್ ಮುಖಾಂತರ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಅವ್ರ ಕಾಲ್ ಮಾಡೋಕೋಬೇಡ್ರಿ, ವಾಟ್ಸಪ್ ಮಾಡಿರಿ, ಪೂರ್ತಿ ಮಾಹಿತಿಯೆಲ್ಲ ಕೊಡ್ತಾರೆ. ಓಕೆ, ಸೊ ಪೂರ್ತಿ ಮಾಹಿತಿಯನ್ನು ಕೊಡ್ತಾರೆ, ಬೇಕಾದ್ರೆ ಜಾಯ್ನ್ ಆಗ್ಬೋದು, ಬೇಡದ್ರೆ ಬಿಡ್ಬೋದು ಅಂತ ಹೇಳ್ತಾ. ಸೊ ಇದು ಈ ಒಂದು ವಿಡಿಯೋ 5 ಗಂಟೆಗೆ ಮಾಡ್ತೀನಿ. ಓಕೆ, ಸೊ ಇನ್ನೂ ನಿಂತಿದ್ದು ಫುಲ್ ಕಣ್ಣಾಗ. ಓಕೆ, SSGD ಹುಡುಗರು ರನ್ನಿಂಗ್ ಹೊಂಟಾರ. ಸೊ ರವೀಶ್ ಹೋದ್ರು, ಸರ್ KSRP ಕರೆದಾರ ನೋಡ್ರಿ ಸರ್ ಅಂತ ಹೇಳಿ ಅಭಿಷ್ ಹೋದ್ರು. ಓಕೆ, ಸೊ ಇರಲಿ, ಪ್ರಿಪ್ರೇಷನ್ ಮಾಡಿರಿ. ಓಕೆ, ಸೊ ಈ ಒಂದು ವೆಬಿನಾರ್ ನೀವು ಜಾಯ್ನ್ ಆಗ್ಬೋದು. ಸ್ಕ್ರೀನ್ ಕಾಂತಾರೆ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ, ದಯವಿಟ್ಟು ಅವ್ರು ಕಾಲ್ ಮಾಡಬೇಡ್ರಿ. ಸೊ ವಾಟ್ಸಪ್ ಮಾಡಿರಿ. ಓಕೆ, ಸೊ ಇನ್ನೂ ಯಾರು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ನೀವು ಜಾಯ್ನ್ ಆಗಿಲ್ಲ ಅಂದರೆ, ಸೊ ಈಗಲೇ ಜಾಯ್ನ್ ಆಗಿರೋ ಡಿಸ್ಕ್ರಿಪ್ಷನ್ ಲಿಂಕ್ ಐತಿ, ಪ್ರತಿಯೊಂದು ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಸೊ ಇದೇನು PDF ಐತಿ, ಆಫೀಸಿಯಲ್ PDF ಅಲ್ಲಿ ಹಾಕ್ತೀನಿ. ಓಕೆ, ಸೊ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.